ಕೆಆರ್ಪುರ ಸಮೀಪದ ಅಯ್ಯಪ್ಪ ನಗರದಲ್ಲಿ ನೂತನ ಆಧುನಿಕ ಶೈಲಿಯ ಜಿಮ್ ಅನ್ನು ಚಿತ್ರನಟಿ ಅನಿತಾ ಭಟ್ ಉದ್ಘಾಟಿಸಿದರು. 30,000ಕ್ಕೂ ಅಧಿಕ ಪ್ರದೇಶದಲ್ಲಿ ಈ ಜಿಮ್ ಅನ್ನು ಪ್ರಾರಂಭಿಸಿದ್ದು, ಇದರಲ್ಲಿ ದೇಹ ದಂಡಿಸಲು ಆಧುನಿಕ ಮಟ್ಟದ ಜಿಮ್ ಸಲಕರಣೆಗಳಿದ್ದು, ಅಯ್ಯಪ್ಪ ನಗರ ಹೂಡಿ ಭಾಗದ ಜನರು ಇದರ ಉಪಯೋಗ ಪಡೆದುಕೊಳ್ಳಬೇಕೆಂದು ಜಿಮ್ನ ಮಾಲೀಕ ಲಕ್ಷ್ಮಣ್ ಗೌಡ ತಿಳಿಸಿದರು. ಬ್ಯೂರೋ ನ್ಯೂಸ್, ಪ್ರಜಾಪವರ್ ಟಿವಿ, ಬೆಂಗಳೂರು. ಐ ಆಮ್ ಅ ಯೋಗ ಪ್ರಾಕ್ಟೀಷನರ್. ಸೊ ನಾನು ಇದ್ರ ಬಗ್ಗೆ ನನಗೆ ತುಂಬ ಒಲವಿರೋದ್ರಿಂದನೇ ನಾನು ಸಕಾರನಗರಿಂದ ಇಲ್ಲಿ ತನಕ ಬಂದಿದ್ದೀನಿ. ಆಲ್ ದಿ ವೆರಿ ಬೆಸ್ಟ್. ಈ ಥರದೊಂದು ಬ್ರಾಂಚ್ ನಮ್ಮ ಏರಿಯಾದಲ್ಲೂ ಮಾಡಿ ನಾನು ಜಾಯ್ನ್ ಆಗ್ತೀನಿ. ಸೊ ಯೋಗ ಜೊತೆಯಲ್ಲಿ ಎಲ್ಲರೂ ಸ್ಟ್ರೆಂತ್ ಟ್ರೈನಿಂಗ್ ಕೂಡ ಮಾಡೋದು ತುಂಬ ಮುಖ್ಯ ಇರುತ್ತೆ. ಸೊ ಐ ಡೂ ದ್ಯಾಟ್ ರೆಗ್ಯುಲರ್ಲಿ. ಸೊ ಎಲ್ಲರೂ ಇಲ್ಲಿ ಅಟ್ಲೀಸ್ಟ್ ಇಲ್ಲಿ ಯಾರ್ಯಾರು ಬಂದಿದ್ದೀರಾ ಅವರೆಲ್ಲರೂ ಈ ಜಿಮ್ನ ಕರೆಕ್ಟಾಗಿ ಯೂಸ್ ಮಾಡಿಕೊಡಿ ಅಂತ ನಾನು ಹೇಳ್ತೀನಿ. ಆ್ಯಂಡ್ ಆಲ್ ದ ವೆರಿ ಬೆಸ್ಟ್ ಜಿಮ್ ಟೀಮ್ಗೆ. ಥ್ಯಾಂಕ್ ಯು ಸೋ ಮಚ್ ಅನಿತಾ ಮ್ಯಾಮ್. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ರೋಹಿತ್ ರಾಘವೇಂದ್ರ ಅಂತ. ನಾನೇನಷ್ಟು ದೊಡ್ಡವನೆಲ್ಲ ಮಾತಾಡೋದು. ಸಖತ್ತಾಗಿದೆ ಜಿಮ್ಮು, ನೋಡಿದ್ರೇನೆ ಮುಟ್ಟು ಬರ್ತಾಯಿದೆ, ಬಂದು ಜಾಯ್ನ್ ಆಗೋಣ ಅಂತ. ಇದೊಂದು ಸಾಕು. ಆಲ್ ದಿ ಬೆಸ್ಟ್ ಸರ್. And special thanks to our guests to spend your time and supporting us. Thank you once again. ಅವರು ಇನ್ನೊಬ್ಬರು ಮಾತಾಡೋಕ್ಕಾಗಲ್ಲ ಬಿಕಾಸ್ ಈಸ್ ಹ್ಯಾವಿಂಗ್ ಥ್ರೋಟ್ ಇನ್ಫೆಕ್ಷನ್. ಹಾಗಾಗಿ 7ನೇ ತರಗತಿ ಅನ್ನೋ ಒಂದು ಸಿನಿಮಾದು ಕನ್ನಡ ಸಾಂಗ್ ರಿಲೀಸ್ ಆಗಿದೆ. ಅದನ್ನ ಇಲ್ಲಿ ಸ್ಟೇಜ್ ಮೇಲೆ ನೋಡ್ಬೇಕಂತ ಎಲ್ಲರಿಗೂ ಕೇಳ್ಕೊಂತೀನಿ. ಕೇಳಿ ನಮ್ಮ ಒಪಿನಿಯನ್ ಕೊಡಿ. ಇಟ್ಸ್ ಅ ನೈಸ್ ಸಾಂಗ್. ಕನ್ನಡದ ಬಗ್ಗೆ ಇರೋಂಥ ಸಾಂಗು. ಇತ್ತೀಚೆಗೆ ಕನ್ನಡದ ಬಗ್ಗೆ ಹೋಲುವೆ ಕಡಿಮೆ ಆಗ್ತಿರೋಂಥ ಜಾಗಗಳಲ್ಲಿ ಕನ್ನಡ 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 ಸಾಂಗ್ ಕೇಳಿ. ನೀವು ಒಂದ್ಸಲಿ ನೋಡಿ, ನಿಮ್ಗೆಲ್ಲರಿಗೂ ಇಷ್ಟ ಆಗುತ್ತೆ. ಥ್ಯಾಂಕ್ ಯು. ಸ್ಟಾಲ್ ಫಿಟ್ ಅಂತ ಒಂದು ಜಿಮ್ ಓಪನ್ ಆಗಿದೆ ಕೆಆರ್ಪುರಮಲ್ಲಿ. ಫಸ್ಟು ಎಕ್ಸ್ಪ್ರೆಷನ್ ಏನಂದರೆ ಇಷ್ಟು ದೊಡ್ಡ ಜಿಮ್ ಅಂತ 30,000 ಸ್ಕ್ವೇರ್ ಫೀಟ್ ಇರೋಂಥದ್ದು. ನಾನು ಫಸ್ಟ್ ಟೈಮ್ ಆ್ಯಕ್ಚುಲಿ ನೋಡ್ತಾ ಇರೋದು. ನನಗೆ ಬ್ಯಾಂಗ್ಳೂರಿನಲ್ಲಿ ನಾನು ಸುಮಾರು ಎಲ್ಲ ಜಿಮ್ನೂ ವಿಸಿಟ್ ಮಾಡಿದ್ದೀನಿ. ಇದು ತುಂಬ ಎಕ್ವಿಪ್ಮೆಂಟ್ಸ್ ಎಲ್ಲ ತುಂಬ ಅಡ್ವಾನ್ಸ್ಡಾಗಿ ಇವ್ರು ತರಿಸಿದ್ದಾರೆ. ತುಂಬ ಎಲ್ಲರಿಗೂ ಅನುಕೂಲ ಆಗೋ ಥರದಲ್ಲಿ ಅದನ್ನ ನೀಟಾಗಿ ಜೋಡಿಸಿದ್ದಾರೆ ಕೂಡ. ಸೊ 2 ಫ್ಲೋರಲ್ಲಿ ಇರೋಂಥದ್ದು. ಅದರಲ್ಲಿ ಮೇಲ್ಗಡೆ ಇಟ್ಸ್ ಫಾರ್ ಯೋಗ, ಜುಂಬಾ ಅಂತ, ಕೆಳಗಡೆ ಫ್ಲೋರಲ್ಲಿ ಜಿಮ್ ಎಕ್ವಿಪ್ಮೆಂಟ್ಸ್ ಎಲ್ಲ ಇಟ್ಟಿರೋಂಥದ್ದು. ನನಗೆ ತುಂಬ ಇಷ್ಟ ಆಯಿತು. ನಾನು ಹೇಳ್ತಾ ಇದ್ದೆ ನಮ್ಮ ಏರಿಯಾದಲ್ಲಿ ಒಂದು ಸ್ಟಾರ್ಟ್ ಮಾಡಿ ಬೇಗ, ಆದಷ್ಟು ಬೇಗ ಅಂತ. ಸೊ ಆಲ್ ದ ವೆರಿ ಬೆಸ್ಟ್. ನಾನು ಈ ಟೀಮ್ಗೆ, ಜಿಮ್ ಓನರ್ಸ್ಗೆ, ಜಿಮ್ಮಲ್ಲಿ ಕೆಲಸ ಮಾಡೋ ಅಂಥ ಎಲ್ಲ ಟೀಮ್ ಮೆಂಬರ್ಸ್ಗೆ ನನ್ನ ಕಡೆಯಿಂದ ಆಲ್ ದ ವೆರಿ ಬೆಸ್ಟ್. ನಾವು ಇವತ್ತಿಲ್ಲಿ ಬ್ರಿಸ್ಟೋಲ್ ಫಿಟ್ನೆಸ್ ಇದಕ್ಕೆ ಬಂದಿದ್ದೀವಿ, ಜಿಮ್ ಓಪನಿಂಗಿಗೆ. ಇದು ನಾನು ನೋಡಿದಿರೋದ್ರಲ್ಲಿ ತುಂಬ ಅತ್ಯಂತ ಸ್ಪೇಸಿಯಸ್ ಆಗಿರೋಂಥ ಒಂದು ಜಿಮ್ಮು. 13,000 ಸ್ಕ್ವೇರ್ ಫೀಟಲ್ಲಿ ಮಾಡಿದ್ದಾರೆ. ಅಂದರೆ ಒಂದು ಹೆಲ್ತ್ ಕಾನ್ಷಿಯಸ್ ಇರೋಂಥ ಒಂದು ಟೀಮ್ ಇದೆ ಇಲ್ಲಿ. ಸೊ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅತ್ಯಾಧುನಿಕ ಎಕ್ವಿಪ್ಮೆಂಟ್ಸ್ಗಳು ಯೂಸ್ ಮಾಡಿದ್ದಾರೆ. ನಾನು ಆ್ಯಕ್ಚುಲಿ ಜಿಮ್ಗೆ ಹೋಗ್ತಾ ಇದ್ದಾಗ ಈ ಥರದ್ದೆಲ್ಲ ನಾನು ನೋಡೇ ಇಲ್ಲ. ಇಷ್ಟೊಂದು ಎಕ್ವಿಪ್ಮೆಂಟ್ಸ್ ನೋಡೇ ಇಲ್ಲ. ಅಷ್ಟು ಎಕ್ವಿಪ್ಮೆಂಟ್ಸ್ ಯೂಸ್ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ನೀಟಾಗಿದೆ, ಕ್ಲೀನ್ ಆ್ಯಂಡ್ ನೀಟ್. ಒಳ್ಳೆ ಸ್ಟಾಫ್ಸ್ ಇದ್ದಾರೆ, ಒಳ್ಳೆ ಓನರ್ಸ್ಟು. ಸೊ ಎಲ್ಲರೂ ಬನ್ನಿ, ಈ ಜಿಮ್ಮನ್ನು ಉಪಯೋಗಿಸ್ಕೊಳ್ಳಿ. ಯಾಕಂದರೆ ಹೆಲ್ತ್ಗೆ ತುಂಬ ಇಂಪಾರ್ಟೆಂಟು. ಸೊ ನೀವು ಡೈಲಿ ಎಷ್ಟು ಎಕ್ಸಸೈಸ್ ಮಾಡ್ತೀವೋ ಅಷ್ಟು ಫಿಟ್ಟಾಗಿರ್ತೀವಿ ಅಂತ ಹೇಳ್ತಾರೆ. ತುಂಬ ಎಕ್ಸಾಂಪಲ್ಸ್ ಇದೆ. ಸೊ ಬನ್ನಿ, ಜಿಮ್ನ ಯೂಸ್ ಮಾಡಿ. ಥ್ಯಾಂಕ್ ಯು. ಬ್ರಿಸ್ಟೋಲ್ ಫಿಟ್. ಥ್ಯಾಂಕ್ ಯು. ಹಾಯ್ ಸರ್, ಇದು 13,000 ಸ್ಕ್ವೇರ್ ಫೀಟ್ ಜಿಮ್ ಇದೆ. ಇದು ಬಂದುಬಿಟ್ಟು ನಿಮಗೆ ನಾರ್ಮಲ್ ಜಿಮ್ ಥರ ಇರೋದಿಲ್ಲ. ಒಂದು ನಿಮಿಷ ನಿಮ್ಮ ಹೆಸರು ಓಕೆನಾ? ಸರ್ ಹೇಳಿ, ನಿಮ್ಮ ಹೆಸರು ಏನು ಸರ್? ಈ ಜಿಮ್ ಬಂದುಬಿಟ್ಟು ಊಡಿಯಲ್ಲಿದೆ, ಊಡಿ ಮೇನ್ ರೋಡಲ್ಲಿದೆ. ಇದು ಬಂದುಬಿಟ್ಟು ತುಂಬ ಆ್ಯಕ್ಸೆಸಬಲ್ ಇದೆ. ನೀವು ಜಿಮ್ ಬರೋಕ್ಕೆ ಹೋಗೋಕ್ಕೆ ನಿಮಗೆ ತುಂಬ ಆ್ಯಕ್ಸೆಸ್ ಇದೆ. ಆಮೇಲೆ ಇದು 13,000 ಸ್ಕ್ವೇರ್ ಫೀಟ್ ಇರೋ ಜಿಮ್ ನಾರ್ಮಲ್ ಜಿಮ್ ಥರ ಇರೋದಿಲ್ಲ. ಇದು ಬಂದುಬಿಟ್ಟು ಒಂದಕ್ಕೆ 4 ವೆರೈಟೀಸ್ ಆಫ್ ಎಕ್ವಿಪ್ಮೆಂಟ್ಸ್ ಇರುತ್ತೆ. ನಿಮಗೆ ಪ್ಲೇಟ್ ಲೋಡೆಡು, ಪಿನ್ ಲೋಡೆಡು, ಆಲ್ ಟೈಪ್ಸ್ ಅಡ್ವಾನ್ಸ್ ಎಕ್ವಿಪ್ಮೆಂಟ್ಸ್ ಇದೆ. ನಮ್ಮ ಓನರ್ ಇವ್ರು ಬಂದುಬಿಟ್ಟು ಆಲ್ಮೋಸ್ಟ್ 20 ಇಯರ್ಸ್ ಆಫ್ ಎಕ್ಸ್ಪೀರಿಯನ್ಸ್ ಇದೆ. ತುಂಬ ಕಡೆಯಿಂದ ಎಕ್ಸ್ಪೀರಿಯನ್ಸ್ ಮಾಡಿ ಬಂದು ಈ ಜಿಮ್ನ ತುಂಬ ನೋಡಿ ಮಾಡಿದ್ದಾರೆ. ನಿಮಗೆ ರೆಡ್ ಲೈಟ್ ಥೆರಪಿಯಿಂದ ಹಿಡ್ದು ಐಸ್ ಬಾತಿಂದ ಹಿಡ್ದು ಆಲ್ ಟೈಪ್ಸ್ ಆಫ್ ನಿಮಗೆ ರಿಕವರಿ ಐಟಮ್ಸು ಇದೆ. ಜುಂಬಾ ಇದೆ, ಕಾರ್ಡಿಯೋ ಇದೆ. ನಿಮಗೆ ನಾರ್ಮಲಾಗಿ ಈ ಜಿಮ್ ಇರೋ ಥರನೇ ನಿಮಗೆ ಇರೋದೇ ಇಲ್ಲ. ಇದು ತುಂಬ ಅಡ್ವಾನ್ಸ್ ಇರೋ ಎಕ್ವಿಪ್ಮೆಂಟ್ಸ್ ಎಲ್ಲ ಥರನೂ ಇದೆ. ಆಮೇಲೆ ಇದು ಬಂದುಬಿಟ್ಟು ಕಾರ್ಡಿಯೋ ಸೆಕ್ಷನ್ಸ್ ನೀವು ಬಂದು ನೋಡಿದ್ರೆ
ನಿಮ್ಮ ನಾರ್ಮಲಾಗಿರೋ ಜಿಮ್ಮಲ್ಲಿ ಚಾನ್ಸೇ ಇರೋದಿಲ್ಲ ಈ ಥರ ಇರೋ ಜಿಮ್ಗಳು. ನೀವು ಬಂದು ಎಕ್ಸ್ಪೀರಿಯೆನ್ಸ್ ಮಾಡಿ, ಒಂದು ಸತಿ ಎಕ್ಸ್ಪೀರಿಯೆನ್ಸ್ ಮಾಡಿ ನೋಡಿದ್ರೇ ನಿಮಗೆ ಇದ್ರ ಬಗ್ಗೆ ನಿಮಗೆ ಅರ್ಥ ಆಗುತ್ತೆ. ನೀವು ಬಂದುಬಿಟ್ಟು ನೀವು ಸುತ್ತಮುತ್ತ ಇರೋ ಸ್ಪೇಸ್ ನೋಡಿದ್ರೆ ನಿಮಗೆ ತುಂಬ ಸ್ಪೇಷಿಯಸ್ ಆಗಿರುತ್ತೆ. ವಾಕ್ ಅರೌಂಡ್ ಮಾಡ್ಬೋದು, ನೀವು ವೀಡಿಯೋಸ್ ಹಿಡಿಬೋದು, ಸೋಷಿಯಲ್ ಮೀಡ್ಯಾದಲ್ಲಿ ಚೆನ್ನಾಗಿ ಇನ್ಫ್ಲೂಯೆನ್ಸ್ ಮಾಡ್ಬೋದು. ಈ ಥರ ನಿಮಗೆ ನೀವು ಬಂದು ನಾನು ಹೇಳೋಕ್ಕೆ ಆಗ್ತಾಯಿಲ್ಲ, ಅಷ್ಟು ಎಕ್ಸ್ಪೀರಿಯೆನ್ಸ್ ಮಾಡಬೇಕಾಗಿರುತ್ತೆ ನೀವು. ಜಾಸ್ತಿ ಇದೆ, ಜಾಸ್ತಿ ಇತ್ತು, ನಾರ್ಮಲ್ ಇಲ್ಲ ಇದ್ದಂಗೆ. ಫೆಸಿಲಿಟೀಸು ನೀವು ನೋಡಿದ್ರೆ ಕಂಪ್ಯಾರಿಟಿವ್ಲಿ ನೀವು ನೋಡಿದ್ರೆ ತುಂಬ ಕಡಿಮೆ ಪ್ರೈಸೇ ಇರೋದು. ನೀವು ಬಂದು ಎಕ್ಸ್ಪೀರಿಯೆನ್ಸ್ ಮಾಡಿ ಒಂದೊಂದು ನೀವು ನೋಡಿದ್ರೇ ನಿಮಗೆ ಅರ್ಥ ಆಗುತ್ತೆ. ಬೆನಿಫಿಟ್ಸ್ ಜಾಸ್ತಿ ತುಂಬ ಕಡಿಮೆ ಪ್ರೈಸಲ್ಲಿ ಕೊಡ್ತಾ ಇದ್ದಾರೆ. ಇದನ್ನು ನೋಡಿದ್ರೆ ನಾವೇ ನಂಬೋಕ್ಕಾಗಲ್ಲ, ಅಷ್ಟು ಕಡಿಮೆ ಪ್ರೈಸಲ್ಲಿದೆ. ಬಂದು ಎಕ್ಸ್ಪೀರಿಯೆನ್ಸ್ ಮಾಡಿ. ಸರ್, ಇದು ಟೈಮಿಂಗ್ಸ್ ಏನಿದೆ ಮತ್ತು ಜಿಮ್ ಹೆಸರು ಏನು? ಈ ಹೈಜೀನ್ ಹೇಗಿದೆ ನಿಮ್ಗೆ ಇಲ್ಲಿ? ಜಿಮ್ ಹೆಸರು ಬಂದುಬಿಟ್ಟು SR ಬ್ರಿಸ್ಟಲ್ ಫಿಟ್ ಅಂದ್ಬಿಟ್ಟು. ನೀವು ತುಂಬಾ ಹೈಜೀನಿಕ್ ಆಗಿದೆ. ನೀವು ಒಂದು ಲುಕ್ ಕೊಟ್ಬಿಟ್ಟು ಹೋದರೆ ನಿಮ್ಗೆ ಅರ್ಥ ಆಗುತ್ತೆ ಎಷ್ಟು ಹೈಜೀನಿಕ್ ಆಗಿದೆ ಅಂದ್ಬಿಟ್ಟು. ಇದು ಹುಡಿ ಮೇನ್ ರೋಡಲ್ಲಿರೋದಕ್ಕಿಂತ ನಿಮಗೆ ತುಂಬ ಆಕ್ಸೆಸಿಬಲ್ ಇರುತ್ತೆ. ಎಲ್ಲಿ ಹೋದ್ರೂ ಎಲ್ಲಿ ಬರೋಕ್ಕೂ ಹೋಗೋದಕ್ಕೂ ನಿಮಗೆ ಟ್ರಾಫಿಕ್ ಜಾಮ್ಗಳು ತುಂಬ ಕಡಿಮೆನೇ ಇರುತ್ತೆ ಈ ಜಾಗದಲ್ಲಿ. ಸರ್, ನಾನು ಬಂದುಬಿಟ್ಟು ಆಲ್ಮೋಸ್ಟ್ ನಾನು 15 ಇಯರ್ಸಿಂದ ಮಾಡ್ತಾಯಿದ್ದೀನಿ. ನಾನು ನ್ಯಾಚುರಲ್ ಬಾಡಿ ಬಿಲ್ಡಿಂಗೇ ಮಾಡೋದು. ಐ ಆ್ಯಮ್ ಇಂಟು ನ್ಯಾಚುರಲ್ ಬಾಡಿ ಬಿಲ್ಡಿಂಗ್. ನಾನು ತುಂಬ ಜನಕ್ಕೆ ಹೇಳ್ಕೊಡೋದೆ, ಇನ್ಫ್ಲೂಯೆನ್ಸ್ ಮಾಡೋದೇ ನ್ಯಾಚುರಲ್ ಬಾಡಿ ಬಿಲ್ಡಿಂಗೆ. ನಾನು ಒಂದು ಶೋ ಮಾಡಿದ್ದೀನಿ, ಬೆಂಗಳೂರಲ್ಲೇ ಮಾಡಿದ್ದೀನಿ. ಐ ಪ್ಲೇಸ್ 2 ಸಿಲ್ವರ್ ಮೆಡಲ್ಸ್. ಸೊ ನನಗೆ ನ್ಯಾಚುರಲ್ ಬಾಡಿ ಬಿಲ್ಡಿಂಗ್ ಅಂದರೆ ಏನಂತ ಗೊತ್ತು. ವಿ ಆರ್ ಹಿಯರ್ ಟು ಪ್ರಮೋಟ್ ನ್ಯಾಚುರಲ್ ಬಾಡಿ ಬಿಲ್ಡಿಂಗ್. ಮೋಸ್ಟ್ಲಿ ನ್ಯಾಚುರಲ್ ಬಾಡಿ ಬಿಲ್ಡಿಂಗೇ ನಾವು ಪ್ರಮೋಟ್ ಮಾಡೋದು. ಎಸ್, ಮೋಸ್ಟ್ಲಿ ಇರುತ್ತೆ. ನಮ್ಮ ಹೆಸರು ಅರುಣ್ ಅಂತ. ಹಾಯ್, ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ರೋಹಿತ್ ರಾಘವೇಂದ್ರ ಅಂತ. ನಮ್ಮ ಪಿಕ್ಚರ್ ಭಾರತಿ ಟೀಚರ್ ಈ ತಿಂಗಳಲ್ಲಿ ರಿಲೀಸ್ ಆಗಲಿದೆ. ಸೊ ಅದರ ಮ್ಯೂಸಿಕ್ಕು ಎಲ್ಲ ಕಡೆ ರಿಲೀಸ್ ಆಗಿದೆ. ಎಲ್ಲರೂ ಕೇಳಿ ನಮ್ಮನ್ನು ಸಪೋರ್ಟ್ ಮಾಡಿ. ಬ್ರಿಸ್ಟಲ್ ಫಿಟ್ ಜಿಮ್ ತುಂಬ ದೊಡ್ಡದಾಗಿದೆ. 13,000 ಸ್ಕ್ವೇರ್ ಫೀಟಲ್ಲಿ ಮಾಡಿದ್ದಾರೆ. ಮಾಡರ್ನ್ ಎಕ್ವಿಪ್ಮೆಂಟ್ಸ್ ಇದೆ, ಟ್ರೈನರ್ಸು ಸಖತ್ತಾಗಿದ್ದಾರೆ. ಜಿಮ್ ಒಂಥರ ಆ್ಯಕ್ಚುಲಿ ಯು ಹ್ಯಾವ್ ಟು ಮೇಕ್ ಇಟ್ ಅ ರೆಗ್ಯುಲರ್ ಹ್ಯಾಬಿಟ್. ಈ ಜಿಮ್ ನೀವು ನೋಡಿದ್ರೇ ಸೊ ಅದು ಜಾಯ್ನ್ ಆಗಬೇಕು, ಕ್ಯೂರಿಯಾಸಿಟಿ ಬರುತ್ತೆ ನಿಮಗೆ ಜಿಮ್ ಬಗ್ಗೆ. ಆ ಥರ ಇದೆ ಜಿಮ್. ಸೊ ಇವ್ರದ್ದು ಆಲ್ರೆಡಿ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿದೆ, ಇಲ್ಲೂ ಹುಡಿಯಲ್ಲಿದೆ, ಆಮೇಲೆ ಕೊಡಿಗೆಯಲ್ಲಿ ಪ್ಲ್ಯಾನ್ ಮಾಡ್ತಿದ್ದಾರೆ. ಸೊ ಆದಷ್ಟು ಬೇಗ ಎಲ್ಲ ಏರಿಯಾದಲ್ಲೂ ಬರಲಿ, ಎಲ್ಲರೂ ಈ ಜಿಮ್ ಜಾಯ್ನ್ ಆಗಿ ಸಪೋರ್ಟ್ ಮಾಡಿ. ಜಿಮ್ ಸಖತ್ತಾಗಿದೆ ಜಿಮ್. Katish, I'm Lakshman's partner. We both as settled at gym, and it's the biggest gym in Hudi Circle. And the number of equipments, we count nowhere in Hudi Circle. You will not get this kind of gyms. And Lakshman has spent a lot of time to select the equipments. All these equipments are very specific, and I'm 100% sure the customers who is going to come and use these equipments will be fully satisfied. And this is for improving their health. It's a health-centered one, and they'll be very happy, and it will be a successful. The customers will be successfully completing their, like whatever dreams they come here and get this thing. So hopefully everything goes well, and this should be a good start for us. Where are the gyms available, sir, and where are outgoing openings? So Electronic City. So there is one more branch in Electronic City. That's also going to open sooner. So this we have launched today, and maybe in a couple of weeks that we have planned. What's the difference here and prices of other gyms? See, better to not compare the price. So here price is not the matter actually. So what I'm trying to say is the equipment, the space, the facilities what we are providing, that matters. So better not to think about price when it comes to your health. What is the main intention of opening there? See, it's our dream project, and we thought we have to support a lot of people who wish to grow and be a healthy life. That's the main intention. Health. ಸರ್, ನನ್ನ ಹೆಸರು ಯೋಗೇಶ್ ಅಂತ. ನಾನು ಜಿಮ್ ಪಾರ್ಟ್ನರಾಗೆ ಇರೋದು. ಸೊ ಏನಂದರೆ ನಮ್ಮ ಇದು ಜಿಮ್ ಹೆಂಗೆ ಸ್ಟಾರ್ಟ್ ಆಗಬೇಕು ಅಂದರೆ ನಮ್ಮ ಇನ್ಸ್ಪಿರೇಷನ್ ಬಂದ್ಬಿಟ್ಟು ಲಕ್ಷ್ಮಣ್ ಸರ್ ಅಂತ. ಸೊ ಅವರು ಡೇ ಬೈ ಡೇ ವರ್ಕೌಟ್ ಮಾಡೋದಾಗಲಿ, ನಮ್ಮಂಥ ಜೂನಿಯರ್ಸ್ಗೆ ಮೋಟಿವೇಟ್ ಮಾಡೋದಾಗಲಿ, ಪ್ರತಿಯೊಬ್ಬರಿಗೂ ಅವರು ಮೋಟಿವೇಟ್ ಮಾಡೇ ಇಷ್ಟು ಮುಂದೆ ಬಂದಿರೋದು. ಅವ್ರಿಗೊಂದು ಲಕ್ಷ್ಮಣ್ ಸರ್ಗೊಂದು ಗೋಲ್ ಇತ್ತು, ನಾನೊಂದು ಪ್ರಾಪರ್ ಜಿಮ್ ಮಾಡಬೇಕು, ಪ್ರಾಪರಾಗಿ ಒಂದು ವರ್ಕೌಟ್ ಫಿಟ್ನೆಸ್
ಫೌಂಡೇಶನ್ ತರಬೇಕು,